ಬಸವಣ್ಣ ಮತ್ತು ಕನಕದಾಸರ ಭಕ್ತಿಯ ಪರಿಕಲ್ಪನೆ ಅಂತಕ್ಕಂಥ ವಿಷಯದ ಕುರಿತು ಇದುವರೆಗೂ ಮಾತನಾಡಿರ್ತಕ್ಕಂತಹ ನಾಡಿನ ಹೆಮ್ಮೆಯ ಚಿಂತಕರು ವೈಎಂ ಯಾಕೋಳಿ ಗುರುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಕೊನೆಯದಾಗಿ ಬಸವಣ್ಣ ಮತ್ತು ಕನಕದಾಸರಲ್ಲಿ ಸಾಂಸ್ಕೃತಿಕ ನಾಯಕತ್ವ ಅಂತಕ್ಕಂಥ ವಿಷಯದ ಕುರಿತು ಡಾಕ್ಟರ್ ಗುರುಪಾದ್ ಮರೇಗುದ್ದಿಗಳಿಗೂ ಮಾತನಾಡಬೇಕಂತ ಅವ್ರ ವಿನಂತಿ, ಜೊತೆಗೆ ಈ ಗೋಷ್ಠಿಯ ಅಧ್ಯಕ್ಷತೆಯ ನುಡಿಗಳನ್ನು ಆಗಬೇಕಂತ ಅವರು ವಿನಂತಿಸಿಕೊಳ್ತಾರೆ. ವೇದಿಕೆ ಮೇಲೆ ನನ್ನ ಜೊತೆಗೆ ಇರುವ ಇಬ್ಬರು ವಿದ್ವಾಂಸರೇ, ನನ್ನ ಎದುರಿಗಿರ್ತಕ್ಕಂಥ ಎಲ್ಲ ಅಧ್ಯಾಪಕರೇ, ಪ್ರಾಚಾರ್ಯರೇ ಮತ್ತು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರೇ, ವಿದ್ಯಾರ್ಥಿನಿಯರು, ಎರಡು ಪ್ರಬಂಧ ಮುಗಿದ ಮೇಲೆ ನಾನು ನೋಡ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಸಂತೋಷ ಆಗಿದೆ. ಯಾಕಂದರೆ ಇನ್ನೊಂದು ಮುಗಿತು ಅಂದರೆ ಪೂರ್ತಿ ಮುಕ್ತಿ ಸಿಗ್ತಾ ನಮಗೆ. ನನಗೆ ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಈ ಕಾಲೇಜಿನಲ್ಲಿ ನಾನು ಬಂದಾಗಲೆಲ್ಲ ನೋಡ್ತೀನಿ, ಭಾಳ ಸಿಸ್ಟಮೆಟಿಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ನೋಡಿ, ಉದ್ಘಾಟನೆ ಸಮಾರಂಭ ಎಷ್ಟೋ ಕಡೆಗೆ ನೋಡ್ತೀನಿ, ಅದು ಮುಂಜಾನೆ ಚಾಲು ಆತಂದ್ರೆ ಊಟದ ಹೊತ್ತಿನವರೆಗೂ ಉದ್ಘಾಟನೆ ಸಮಾರಂಭ ನಡೆದಿರ್ತದೆ. ಆಮೇಲೆ ಮಾತಾಡೋಕೆ ಬಂದವರು ಪಾಪ ಮಾತಾಡೋಕ್ಕೆ ಅವಕಾಶ ಭಾಳ ಕಡಿಮೆ ಇರ್ತದೆ. ಯಾಕಂದ್ರೆ ಮುಂದೆ ಸಮಾರಂಭ ಭಾಳ ದೊಡ್ಡದಿರ್ತದೆ. ಲಘು ಮುಗಿಸ್ರಿ, ನಮ್ಮ ಸಮಾರಂಭ ದೊಡ್ಡ ಅತಿಥಿಗಳು ಬಂದಾರ ಅಂತ. ಇಲ್ಲಿ ಸ್ವಲ್ಪ ಅದಕ್ಕೆ ವಿರುದ್ಧವಾಗಿ ಉದ್ಘಾಟನಾ ಸಮಾರಂಭ 25 ನಿಮಿಷದೊಳಗೆ ಅಚ್ಚುಕಟ್ಟಾಗಿ ಮುಗಿದು ಹೋಯಿತು. ಇದು ಭಾಳ ಒಳ್ಳೆಯದು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ಇಬ್ಬರು ವಿದ್ವಾಂಸರು ಮಾತಾಡಿದ್ದಾರೆ. ನಮ್ಮ ಗೋಷ್ಠಿನೇ ಒಂದು ರೀತಿಯಿಂದ ಭಾಳ ಶಕ್ತಿಶಾಲಿಯಾದ ಗೋಷ್ಠಿ. ಯಾಕಂದರೆ ಶಕ್ತಿ ಮೊದಲನೆಯ ಪ್ರಬಂಧಕಾರ ನೋಡಿ, ಅವರ ವಿಷಯ ಆರಂಭದಲ್ಲೇ ಸಾಮಾಜಿಕ ನಿಲುವುಗಳ ಬಗ್ಗೆ, ಇಬ್ಬರ ಬಗ್ಗೆ, ಒಂದು ಬಸವಣ್ಣವರು ಮತ್ತು ಒಂದು ಕನಕದಾಸರು. ಇದು ನಿಜಕ್ಕೂ ಭಾಳ ಆಸಕ್ತಿಕರವಾದಂಥ ಒಂದು ವಿಷಯ. ಸಮಾಜ, ಆ ಸಮಾಜದ ಒಂದು ಭಾಗವಾಗಿರ್ತಕ್ಕಂಥ ಇಬ್ಬರು ಮಹನೀಯರು, ಭಾಳ ದೊಡ್ಡ ಮಹಾಪುರುಷರು. ಅವರು ಅದರೊಳಗಿದ್ದೇ ಮಾಡಿರ್ತಕ್ಕಂಥ ಹೋರಾಟಗಳು, ಜಾತಿಯ ವೈಷಮ್ಯ, ಲಿಂಗ ತಾರತಮ್ಯ, ಇವುಗಳನ್ನು ಕುರಿತುಕೊಂಡು ನಿರ್ಮಲಾ ಭಟ್ಟಲ್ ಮೇಡಮ್ ಅವರು ಭಾಳ ಚೆನ್ನಾಗಿ ವಿವರಗಳನ್ನು ಕೊಟ್ಟಿದ್ದಾರೆ. ಅದನ್ನೊಂದು ಅವರು ಪೂರ್ಣ ಪ್ರಬಂಧವಾಗಿ ಮಾಡ್ತಾರೆ ಅಂತ ಭರವಸೆ ನನಗದ. ಅದೇ ರೀತಿಯಾಗಿ ಡಾಕ್ಟರ್ ಯಾಕೊಳ್ಳಿಯವರು, ನಿಮ್ಗೆ ಗೊತ್ತಿದ್ದಂಗೆ ಯಾಕೊಳ್ಳಿಯವರು ಮಾತಾಡಕತ್ತರು ಅಂದ್ರೆ ಒಂದು ಕಂಚಿನ ಕಂಠ ನಿಲ್ಲೋದೇ ಇಲ್ಲ, ಜೋಗ ಜಲಪಾತದ್ದಂಗೆ. ಆದರೆ ಅಷ್ಟೇ ತೂಕಬದ್ಧವಾದ ವಿಷಯಗಳು ಇರ್ತವೆ. ಅವರು ಭಕ್ತಿಯ ಸ್ವರೂಪ ಇಬ್ಬರಲ್ಲಿನೂ, ಅದರ ವಿವಿಧ ನೆಲೆಗಳ, ಇದು ಭಾಳ ವಿಸ್ತಾರವಾದ ವಿಷಯ. ನಮ್ಮ ಭಾರತೀಯ ತತ್ವಧಾರೆ ಅದನ್ನು ಅವರು ಭಾಳ ಚೆನ್ನಾಗಿ ಇಲ್ಲಿ ಮಂಡನೆ ಮಾಡಿದ್ದಾರೆ. ಅವರು ಹೇಳಿಬಿಟ್ಟಾರೆ, ನಾನು ಪ್ರಬಂಧವನ್ನು ಬರೆದು ಕಳಿಸ್ತೀನಿ ಅಂತ. ಹಾಗೆ ಅವರು ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಆದ್ದರಿಂದ ಎರಡು ಪ್ರಬಂಧಗಳ ಅತ್ಯಂತ ಉಚಿತವಾದ ಮತ್ತು ಇಬ್ಬರೂ ಕೂಡ ತಮ್ಮ ಕೊಟ್ಟಿರತಕ್ಕಂಥ ಸಮಯದ ಅವಧಿಯ ಒಳಗನೆ, ಯಾರೂ ಕೂಡ ಇಬ್ಬರು ಸಮಯವನ್ನು ಮೀರಲಿಲ್ಲ, ಭಾಳ ಚೆನ್ನಾಗಿ ಇಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳು ಸಲ್ತಾದ. ನಾನು ಮಾತಾಡಬೇಕಾದ ಒಂದು ವಿಷಯದ, ಈ ಇಬ್ಬರೂ ಮಹನೀಯರನ್ನು ಕುರಿತುಕೊಂಡು ಸಾಂಸ್ಕೃತಿಕವಾದಂಥ ಒಂದು ನಾಯಕತ್ವ ಎಂಥದ್ದು ಅನ್ನೋದು. ನೀವಿಬ್ಬರು ಹೆಸರುಗಳನ್ನು ಕೇಳಿದ್ದೀರಿ. ಬಸವಣ್ಣವ್ರ ಬಗ್ಗೆ ಕೇಳಿದಿರಿ, ಕನಕದಾಸರ ಬಗ್ಗೆ ಕೇಳಿದಿರಿ. ಇಂದಂತೂ ಉಪನ್ಯಾಸಗಳಲ್ಲಿ ಸಾಕಷ್ಟು ಸಲ ಅವ್ರ ಹೆಸರು ಮತ್ತೆ ಬರೋದು ಕೇಳಿದೆ. ಸಾಂಸ್ಕೃತಿಕ ನಾಯಕತ್ವ ಅಂದರೆ ಏನು ಅನ್ನೋದೊಂದು ಮೊದಲನೇದು ಪ್ರಶ್ನೆ. ಯಾಕೆ ಅಂತಂದ್ರೆ, ನೀವು ಪತ್ರಿಕೆಗಳನ್ನು ತೆಗೆದು ನೋಡಿರಿ, ಚಾನಲ್ಗಳನ್ನು ನೋಡಿದರೆ, ಟಿ ವಿಗಳನ್ನು ನೋಡಿದರೆ, ನಿಮ್ಮ ಬ್ಲಾಗ್ಗಳನ್ನು ನೋಡಿದರೆ, ರಾಜಕೀಯ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇರ್ತದೆ. ಆ ಥರ ಸುದ್ದಿಗಳು, ಸಮಾಚಾರಗಳು, ಪತ್ರಿಕೆ ಯಾವುದೇ ಹೆಡ್ಲೈನ್ ನೋಡ್ರಿ ನೀವು, ಯಾವಾಗಲೂ ರಾಜಕೀಯದ್ದೇ ಸುದ್ದಿ ಇರ್ತದೆ.
ಸಾಂಸ್ಕೃತಿಕ ಸುದ್ದಿಗಳು ಹೆಡ್ಲೈನ್ದಲ್ಲಿ ಬರೋದು ಭಾಳ ಕಡಿಮೆ, ಭಾಳ ಅಪರೂಪ. ಮೊದಲನೇ ಪೇಜದ ಮೊದಲನೇ ಸುದ್ದಿಯಾಗಿ ಎಂದು ಬರೋದೇ ಇಲ್ಲ. ಈ ಸಾಂಸ್ಕೃತಿಕ ನಾಯಕತ್ವ ಅಂದರೆ ಏನು ಅಂತಂದರೆ ಅದಕ್ಕೆ ಪತ್ರಿಕಾ ತಲೆಬರಹ ಅಲ್ಲ. ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಪತ್ರಿಕೆಗಳಲ್ಲಿ ಮೊದಲನೇ ತಲೆಬರಹ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಈ ಸಾಂಸ್ಕೃತಿಕ ನಾಯಕತ್ವ ಇರುವ ಗುಣ ಇರುವ ಮಹನೀಯರದರಲ್ಲ, ಅವರು ನಿತ್ಯ ನೂತನವಾಗಿ ಜನರ ಮನದಲ್ಲಿ ಅಚ್ಚತ್ತಿದಂತೆ ಇರ್ತಾರೆ. ಅವರಿಗೆ ನಾವು ಸಾಂಸ್ಕೃತಿಕ ನಾಯಕರು ಅಂತ ಕರಿತೀವಿ. ತಾವಿರುವ ಕಾಲಕ್ಕೆ ಆ ಸಮಾಜವನ್ನು, ಅಲ್ಲಿರುವ ಪ್ರತಿಯೊಂದು ಸಮಾಜದ ರಂಗಗಳನ್ನು ಪ್ರಭಾವಿಸುವ ಅದ್ಭುತವಾದ ಶಕ್ತಿಯನ್ನು, ಕೌಶಲ್ಯವನ್ನು, ಜ್ಞಾನವನ್ನು ಅವರು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಮುಂದಿನ ಎಷ್ಟೋ ಶತಮಾನಗಳ ಕಾಲ ಆ ಸಾಮಾಜಿಕ ವಿನ್ಯಾಸಗಳನ್ನು ಬದಲಾಯಿಸುವ ಮತ್ತು ಪ್ರಭಾವಿಸುವ ಶಕ್ತಿಯನ್ನು ಹೊಂದಿರ್ತಾರೆ. ಇವರಿಗೆ ನಾವು ಸಾಂಸ್ಕೃತಿಕ ನಾಯಕರು ಅಂತ ಕರಿತೀವಿ. ಚಕ್ರವರ್ತಿಗಳು, ಚಕ್ರಾಧಿಪತ್ಯಗಳು ಬೇಕಾಷ್ಟಾಗಿ ಹೋಗಿದಾವೆ ಇತಿಹಾಸದಲ್ಲಿ. ನಾವು ಕೆಲವ್ರನ್ನ ಮಾತ್ರ ಹೆಸರು ಕೊಟ್ಟು ಇತಿಹಾಸದಲ್ಲಿ ಓದ್ತೀವಿ. ಉಳಿದೆಲ್ಲ ರಾಜರು, ಬ್ರಿಟಿಷರು ದೇಶಕ್ಕೆ ಬಂದಾಗಲೇ ನಮ್ಮ ದೇಶವನ್ನು ಸುಮಾರು 300ಕ್ಕಿಂತಲೂ ಹೆಚ್ಚು ರಾಜರು, ಮಹಾರಾಜರು, ಸಾಮಂತರು, ಮಾಂಡಳಿಕರು ಆಳ್ತಾ ಇದ್ದರು. ನಮ್ಮ ಕರ್ನಾಟಕದಲ್ಲೇ ಸುಮಾರು 28 ಭಾಗಗಳಿದ್ದು ಸಂಸ್ಥಾನಗಳು. ಈಗ ಸದ್ಯಕ್ಕೆ ಯಾರಾದರೂ 28 ಸಂಸ್ಥಾನಗಳು ಯಾರಿದ್ದು, ಯಾರ್ಯಾರು ಒಡೆಯರಿದ್ದರು, ಮಂತ್ರಿಗಳು ಯಾರ್ಯಾರಿದ್ದರು, ಕ್ಯಾಬಿನೆಟ್ ಏನಂತ ಯಾರಿಗೂ ಗೊತ್ತಿಲ್ಲ ನಮಗೆ. ಆ ಅಧಿಕಾರದ ಸ್ಥಾನಮಾನ ಇಲ್ಲದ, ಆದರೆ ಇತಿಹಾಸದಲ್ಲಿ ಅಧಿಕಾರಯುತವಾಗಿ ವ್ಯಕ್ತಿತ್ವವನ್ನು ಉಳಿಸಿಕೊಂಡಂಥ ಕರ್ನಾಟಕದ ಮಹನೀಯರು ಇಬ್ಬರು ಪ್ರಾತಸ್ಮರಣೀಯರು, ಬಸವಣ್ಣವರು ಮತ್ತು ಕನಕದಾಸರು. ಅದಕ್ಕಾಗಿ ನಾವು ಮತ್ತೆ ಮತ್ತೆ ಯುವ ಜನಾಂಗಕ್ಕೆ ಅವ್ರನ್ನ ತೋರಿಸಬೇಕಾದ, ಹೇಳಬೇಕಾದ, ಚರ್ಚಿಸಬೇಕಾದ ಒಂದು ಅಗತ್ಯ. ಈ ತತ್ವಪಥಕಾರರ, ಸಂತ ಕವಿ ಕನಕದಾಸ ತತ್ವಪಥಕಾರರ ಅಧ್ಯಯನ ಕೇಂದ್ರ ಮತ್ತು ಈ ಪದವಿ ಕಾಲೇಜು ಕನ್ನಡ ವಿಭಾಗ ಸೇರಿಕೊಂಡು ನಡೆಸಿರ್ತಕ್ಕಂಥ ಈ ಪ್ರಯತ್ನ ಕೂಡ ಅದರೊಳಗೆ ಒಂದು. ಯಾಕೆ ವಿದ್ಯಾರ್ಥಿಗಳಿಗೆ ಇವ್ರ ಬಗ್ಗೆ ಹೇಳಬೇಕಾಗ್ಯದ? ಭಾಳ ದೊಡ್ಡ ದೊಡ್ಡ ವಿಷಯಗಳಿದಾವೆ ಅಂತ ನಿಮ್ಗೆ ಅನಿಸ್ಬೋದು. ಭಕ್ತಿ ಅಂದರೆ, ಸಂತರು ಅಂತಂದರೆ, ಸಾಮಾಜಿಕ ನಿಲುವು ಅಂದರೆ, ಭಕ್ತಿಯ ಸ್ವರೂಪ ಅಂದರೆ, ಸಾಂಸ್ಕೃತಿಕ ಅನನ್ಯತೆ ಅಂದರೆ, ಇವು ಭಾಳ ದೊಡ್ಡ ದೊಡ್ಡ ವಿಷಯಗಳು ಅಂತ ಅನಿಸ್ಬೋದು. ಅದು ಹೆಸರುಗಳು ಆ ರೀತಿ ನಮಗೆ ಅನಿಸ್ತವೆ. ಆದರೆ ಅದರೊಳಗಿರ್ತಕ್ಕಂಥ ಸಾರಸತ್ವವನ್ನು ಸ್ವಲ್ಪ ಒಳಗೆ ಹೊಕ್ಕು ನೋಡುವ ಪ್ರಯತ್ನ ಮಾಡಿದರೆ ಇದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಜ್ಞಾನದ ಮತ್ತನೇ ಇರ್ತವೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಏರ್ಪಡಿಸಿಕೊಂಡು ಆಗಲೇ ಹೇಳಿದಂತೆ ಇವರು ಬೇರೆ ಬೇರೆ ಭಾಗದ ಜನ ಬಂದರು ಅಲ್ಲಿಗೆ. ಈಗೇನು ಕಲ್ಯಾಣ ಅಂತದ ಕರ್ನಾಟಕದಲ್ಲಿ, ಅದು ಒಂದು ಅವಾಗ ಭಾಳ ದೊಡ್ಡ ಕೇಂದ್ರ. ದೇಶದ ಕೆಲವರು ವಿದೇಶದಿಂದ ಕೂಡ, ಅಫ್ಘಾನಿಸ್ತಾನ ಮುಂತಾದ ಕಡೆಯಿಂದ ಕೂಡ ಬಂದಿದ್ದರು. ಅಲ್ಲಿ 330ಕ್ಕಿಂತ ಹೆಚ್ಚು ಜನ ಬರಹಗಾರರು, ವಚನಕಾರರು ನಮಗೆ ಸಿಕ್ಕಿದ್ದಾರೆ. 32 ಜನ ವಚನಕಾರ್ತಿಯರು. ಇದಲ್ಲದೆ ಇನ್ನೂ ಕೆಲವರು ಇದ್ದರು, ನಮ್ಗೆ ಸಿಗಲಾರ್ದವ್ರು ಅದಾರೆ. ಎಷ್ಟೋ ಜನ ಅವ್ರು ಬರೆದಿದ್ರು, ಅದು ಸಿಕ್ಕಿಲ್ಲ. ಕೆಲವರು ಒಂದೊಂದು 2 ವಚನಗಳು ಸಿಕ್ಕಿದಾವೆ, ಕೆಲವರು 5-10 ಸಿಕ್ಕಿದಾವೆ, ಕೆಲವರು 100 ಸಿಕ್ಕಿದಾವೆ. ಆದರೆ ಅವರು ಹೇಳುವ ಸಂಖ್ಯೆ ಭಾಳದ ವಚನಗಳದ್ದು. ಅದು ಎಷ್ಟು ಹೇಳ್ತಾರೆ ಅಂತಂದರೆ ಲಕ್ಷಗಟ್ಟಲೆ ವಚನಗಳನ್ನ ಹೇಳ್ತಾರೆ ಉಲ್ಲೇಖದಲ್ಲಿ. ನಮಗೆ ಅವೆಲ್ಲ ಸಿಕ್ಕಿಲ್ಲ. ಆ ಕಾಲದ ನಂತರ ಸುಮಾರು 300-350 ವರ್ಷಗಳ ನಂತರ ಇನ್ನೊಂದು ದೊಡ್ಡ ಬದಲಾವಣೆ ಭಕ್ತಿ ಸಾಹಿತ್ಯದ ಮೂಲಕ ಬಂದದ್ದು ದಾಸರು. ಕರ್ನಾಟಕ 2 ಸಂದರ್ಭದಲ್ಲಿ ಭಾಳ ಸಾಮಾಜಿಕವಾಗಿ ಒಂದು ತಲ್ಲಣವನ್ನು, ಆಘಾತವನ್ನು, ಎಚ್ಚರವನ್ನು ಅನುಭವಿಸದ. ಅದು 12ನೇ ಶತಮಾನದಲ್ಲಿ ಮತ್ತು 15ನೇ ಶತಮಾನದಲ್ಲಿ. ಅವೆರಡು ಭಕ್ತಿ ಪಂಥಗಳೇ ಅಂತ ಹೇಳ್ತಾರೆ. ಆದರೆ ಭಿನ್ನತೆಯೂ ಅದ, ಸಾಕಷ್ಟು ಭಿನ್ನತೆ ಅದ ಅವ್ರ ನಡು. ಒಂದು ಅರ್ಥದಲ್ಲಿ ಇವು ಬರೋದಕ್ಕೆ ಕಾರಣಗಳಿದ್ದು, ಹಿನ್ನೆಲೆ. ಬಸವಣ್ಣವರ ಆ ಮಾತುಗಳನ್ನ ಹೇಳೋದಕ್ಕೇನು ಕಾರಣ? ಆಗಲೇ ಸರ್ ಹೇಳಿದರು ಕೆಲವು ವಚನಗಳ. ಆರಂಭದಲ್ಲಿ ನಮ್ಮ ಪಾಟೀಲ್ ಸಾಹೇಬರು ಕೆಲವು ವಚನಗಳನ್ನು ಹೇಳಿದರು. ಏನು ಕಾರಣಗಳು ಇರಬೇಕು. ಈಗ ನಾವು ಹೇಳ್ತೀವಿ ನೋಡಿ, ಸುಮ್ಮನೆ ಒಂದು ಹೀಗೆ ವಿಚಾರ ಮಾಡಿದರೆ ಹೇಗಾಗತ್ತೆ? ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನತೆ ಹೇಳ್ತದೆ, ದಯವಿಟ್ಟು ಎಲ್ಲರೂ ಸಮಾನ.
ಇದು ಏನು ಅಂದ್ರೆ ಒಂದು ಆದರ್ಶ ಇದೆ. ಯಾಕೆ ಮೇಲ್ಮೇಲೆ ಇದನ್ನು ಹೇಳಾದೀವಿ ಅಂತಂದರೆ, ಯಾಕೆ ಹೇಳಾದೀವಿ? ಸಮಾನತೆ ಇಲ್ಲ ಅನ್ನೋದಕ್ಕಾಗಿ. ಈ ವಾಕ್ಯನೇ ಏನು ತೋರಿಸ್ತಾ ಅಂದರೆ ಸಮಾನತೆ ಇಲ್ಲ ಅನ್ನೋದು. ಬಸವಣ್ಣವರು ಹೇಳಿದ ವಚನಗಳ ಅರ್ಥ ಏನು ಅಂದರೆ, ಆ ಕಾಲದಲ್ಲಿ ಆ ಸಂಗತಿಗಳ ಕೊರತೆ ಇತ್ತು. ಭಾಳ ಸಮಾನತೆ ಇತ್ತು, ಭಾಳ ಮೋಸ ಇತ್ತು, ಭಾಳ ವಂಚನೆ ಇತ್ತು. ಅದು ದೇವರ ಹೆಸರಿನಿಂದ, ಧರ್ಮದ ಹೆಸರಿಂದ, ಪೂಜೆಯ ಹೆಸರಿನಿಂದ, ಆರಾಧನೆ ಹೆಸರಿನಿಂದ ನಡೀತಾ ಇತ್ತು. ಯಾರಾದರೂ ಧಾರ್ಮಿಕ ಇತಿಹಾಸಗಳನ್ನು ಓದಿದ್ರೆ ಎಲ್ಲ ಧರ್ಮಗಳು ಇದನ್ನು ಅನುಭವಿಸೋದು ಒಂದೇ ಅಲ್ಲ. ನೀವು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ, ಮುಸ್ಲಿಂ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದರೆ ಇದೆಲ್ಲ ಕಡೆಗೂ ಬಂದಿದೆ. ಶೋಷಣೆಯೋ ಧರ್ಮದ ಒಳಗನೆ ಸೇರಿಕೊಂಡು ಬಿಡ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ಅವಕಾಶ ಇರ್ತದೆ. ಜನ ನಂಬಿಕೆ ಹೇಗೆ ದುರುಪಯೋಗ ಮಾಡ್ಕೊಳ್ಬಹುದೋ ಅಲ್ಲಿ ಸಾಧ್ಯತೆಗಳಿರ್ತವೆ. ಯಜ್ಞಯಾಗಾದಿಗಳು, ಬಲಿ, ಹೋಮ, ತಂತ್ರ, ಮಂತ್ರ, ಕಪಟ ವಿದ್ಯೆಗಳು, ಯಾವಕ್ಕೆ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ, ಅದು ಅತ್ಯಂತ ಎತ್ತರಕ್ಕೆ ಹೋದಂಥ ಕಾಲ 10-11ನೇ ಶತಮಾನ. ಈ ಕಾಪಾಲಿಕರೆಲ್ಲ ಬರ್ತಾರೆ ನೋಡ್ರಿ, ಅಘೋರಿಗಳು ಬರ್ತಾರೆ ನೋಡ್ರಿ, ಶಾಕ್ತ ಪೀಠಗಳು ಬರ್ತಾವೆ ನೋಡ್ರಿ. ಇವೆಲ್ಲ ಭಾಳ ವಿಚಿತ್ರವಾದ ಆರಾಧನೆಗಳನ್ನ ಮಾಡ್ತಾಯಿತ್ತು. ಈಗಲೂ ಅದಾವೆ ನಮ್ಮ ದೇಶದಲ್ಲಿ. ಅಘೋರಿಗಳದ್ದು, ತಂತ್ರ ಸಾಧನೆಯದ್ದು ಸುಮಾರು 5,000 ವರ್ಷಗಳ ಇತಿಹಾಸ ಈಗಲೂ ಅದ. ಆದರೆ ಅದಕ್ಕೆ ಎರಡು ಮುಖ ಅದ. ಬೌದ್ಧರಲ್ಲಿತ್ತು, ಜೈನರಲ್ಲಿತ್ತು, ಸೂಫಿಗಳಲ್ಲಿ ಕೂಡ ಅದು ಬಂತು. ಆಮೇಲೆ ನಾಥರಲ್ಲಿತ್ತು, ಕಾಪಾಲಿಕರಲ್ಲಿ ಇತ್ತು, ಕಾಳಮುಖರಲ್ಲಿ ಕಡಿಮೆ ಸ್ವಲ್ಪ, ಕಾಪಾಲಿಕರಲ್ಲಿತ್ತು, ಶಾಕ್ತರಲ್ಲಿತ್ತು, ಕೌಳರಲ್ಲಿತ್ತು. ಇವರೆಲ್ಲ ಮೂಲ ಆಚರಣೆಗಳನ್ನು ತುಂಬ ಕ್ರೌರ್ಯಕ್ಕೆ ಒಯ್ದರು. ಮೂಲದಲ್ಲಿ ಅವು ಏನಿದ್ದನೋ ಭಾಳ ಶುದ್ಧನೇ ಇದ್ದು ಅವೆಲ್ಲ ಮಂತ್ರಾದಿಗಳು, ತಂತ್ರಾದಿಗಳು ಕೂಡ. ಆದರೆ ಅದನ್ನು ಒಂದು ಅತಿರೇಕಕ್ಕೆ ಒಯ್ದರು. ಬಸವಣ್ಣವ್ರ ಕಾಲಕ್ಕೆ ಇಂಥವು ಭಾಳ ಆಗಿತ್ತು. ಒಂದು ಹೋಮ ಮಾಡೋದು ಅಂತಂದರೆ ಮೊಟ್ಟ ಮೊದಲು ವಿಚಾರ ಮಾಡೋದು ಬಲಿ ಬಗ್ಗೆನೇ. ಯಜ್ಞ ಮಾಡೋದು ಅಂತಂದರೆ ಪ್ರಾಣಿಗಳ ಹತ್ಯೆ. ಅದೊಂದು ಟ್ರೆಡಿಷನ್, ರಿಚುವಲ್ಸ್. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿಕೆ ಹೊರ್ತಿದ್ರು ಅಂತಂದರೆ, ಈಗಲೂ ಕೆಲವು ಸ್ಥಾನಗಳದಾವ ನಮ್ಮ ಭಾರತದಲ್ಲಿ, ನೀವು ನೋಡಬೇಕು, ಭಾಳ ಬಲಿ ಕೊಡ್ತಾರೆ. ಈ ಪ್ರಾಣಿಗಳನ್ನು, ಎಷ್ಟೋ ಕಡೆಗೆ ಮನುಷ್ಯರನ್ನು, ಇಂಥವುಗಳನ್ನು ಬಲಿ ಕೊಟ್ಟರೆ ಜನ ನಂಬಿಕೆ ಏನು ಅಂದರೆ ದೈವತೆಗಳನ್ನು ನಾವು ಸಂಪ್ರೀತಗೊಳಿಸಬಹುದು. ಆ ದೈವತೆಗಳು ಸಂಪ್ರೀತಗೊಳಿಸೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ. ಈ ಸಂಗತಿಗಳನ್ನು ಪ್ರಶ್ನೆ ಮಾಡೋದು ಒಂದು ಧೈರ್ಯ ಆ ಕಾಲದಲ್ಲಿ ಇರಲಿಲ್ಲ. ಈಗ ನೋಡಿ, ಪ್ರಜಾಪ್ರಭುತ್ವ ಇಷ್ಟೆಲ್ಲ ನಾವು ಮುಂದುವರೆದೇವಿ ಅಂದ್ರೂ ಕೂಡ ಯಾರಾದರೂ ಒಂದು ಕೋಣನ್ನು ಬಲಿ ಕೊಡ್ತೀನಿ ಅಂತ ಹಳ್ಳಿಗಳಲ್ಲಿ ಹೊರಟ್ರೆ ಅವ್ರನ್ನ ತಡೆಯೋದು ಭಾಳ ಕಷ್ಟದ ಕಾನೂನುಗಳಿದ್ದಾಗಲೂ ಕೂಡ. ಗಿಡಗಳನ್ನು, ಮರಗಳನ್ನು ಕತ್ತರಿಸಬಾರದು, ಕತ್ತರಿಸಿದ್ರೆ ಜೈಲದ ಅಂತ ಒತ್ತಿದ್ದನೂ ನಮ್ಮ ಅರಣ್ಯಗಳಲ್ಲಿ ಪ್ರತಿನಿತ್ಯ ಗಿಡಗಳ ಮರಗಳನ್ನು ಕಡಿತಾರೆ. ಬೇಟೆ ಆಡೋದೆನ್ನೊಂದು ದೊಡ್ಡ ಅಪರಾಧ ಅಂದಾಗಲೂ ದೊಡ್ಡ ದೊಡ್ಡ ನಟನಟಿಯರೇ ಬೇಟೆ ಆಡಿ ಸೆಕ್ಕು ಜೈಲಿಗೆ ಹೋದ ಪ್ರಸಂಗಗಳದು. ಇನ್ನು ಸಾಮಾನ್ಯ ಜನರನ್ನು ಬಿಟ್ಟರೆ ಇದು ಈ ಕಾಲದಲ್ಲಿ ಕಾನೂನುಗಳಿದ್ದಾಗ. ಈ ಕಾನೂನುಗಳಿಲ್ಲದಾಗ ಹೇಗಿರಬಹುದು ವಿಚಾರ ಮಾಡಿ. ಬಸವಣ್ಣವರು ಇದನ್ನೆಲ್ಲ ವಿಚಾರ ಮಾಡಿ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಸಾಮಾನ್ಯ ಮನುಷ್ಯನಿಗೆ ಕೊಡಬೇಕಾದಂಥ ಯಾವುದೇ ಪ್ರಕಾರದ ಜ್ಞಾನ ಅನ್ನೋದನ್ನು ನಾವು ಶುದ್ಧ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದು ಧಾರ್ಮಿಕ ಆಚರಣೆಗಳ ಮೂಲಕ ಬರಬಹುದು, ಆರ್ಥಿಕ ವಿಚಾರಗಳಿರಬಹುದು, ಅಥವಾ ರಾಜಕೀಯ ವಿನ್ಯಾಸ ಇರಬಹುದು, ಸಾಮಾಜಿಕ ಇರಬಹುದು, ಎಲ್ಲದರಲ್ಲೂ. ಹಾಗಾದರೆ ಸಾಮಾಜಿಕ ನೆಮ್ಮದಿ, ಅಭಿವೃದ್ಧಿ ಅನ್ನೋದು ಹೇಗೆ ಸಾಧ್ಯ? ಯಾವಾಗಲೂ ಸಾಮಾಜಿಕ ಅಭಿವೃದ್ಧಿಗೆ ಏನು ಬೇಕು ಅಂತಂದರೆ ಒಂದು ಸಮಾಜದಲ್ಲಿ ತುಂಬ ಅಸ್ತವ್ಯಸ್ತತೆ, ಒಳಗೆ ಕುದಿತಕ್ಕಂಥ ಒಂದು ವಾತಾವರಣ ಇತ್ತು ಅಂದರೆ ಅದು ಆಗೋದಿಲ್ಲ. ಉದಾಹರಣೆಗೆ ಈಗ 2 ದೇಶಗಳ ನಡುವೆ ಯುದ್ಧ ನಡೆದಿತ್ತು ಅಂದರೆ 2 ದೇಶ ಹಾಳಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಒಬ್ಬರು ಯಾರೋ ಗೆಲ್ಲಬಹುದು, ಸೋಲಬಹುದು ಮುಂದೆ. ಆದರೆ 2 ದೇಶಗಳ ನಡುವೆ ಯುದ್ಧ ನಡೆದ್ರೆ ಏನಾಗ್ತದೆ ಅಂತಂದರೆ, ಈಗಿನ ಕಾಲಕ್ಕಂತೂ ಭಯಂಕರ ಹಣ ಖರ್ಚಾಗ್ತದೆ. ಶಸ್ತ್ರಾಸ್ತ್ರಗಳ ಪೈಪೋಟಿ ನೋಡಿ. ಒಂದು ರಷ್ಯಾ ಮತ್ತು ಒಂದು ಯುಕ್ರೇನ್ ನಡುವ ಯುದ್ಧ 3 ವರ್ಷ ಆಯ್ತು ನಡೆದದ. ಇಬ್ಬರಲ್ಲೂ
ತುಂಬ ಹಾನಿಯಾಗಿಬಿಟ್ಟದ. ಕಟ್ಟಡಗಳು ನಾಶ ಆಗ್ಯಾವೆ, ಜನ ನಾಶ ಆಗಿದ್ದಾರೆ, ಶಸ್ತ್ರಾಸ್ತ್ರಗಳು, ಎಷ್ಟೋ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಮಾಡಿ ಅವೆಲ್ಲ ನಾಶನೇ ನಾಶ. ಆ ಹಿನ್ನೆಲೆಯಲ್ಲಿ ಒಂದು ಸಮಾಜದಲ್ಲಿ ಶಾಂತಿ ಅನ್ನೋದ್ರ ಅರ್ಥ ಏನು ಅಂತಂದರೆ ಇವರು ಕಂಡುಕೊಂಡದ್ದು ಭಕ್ತಿ. ಭಾಳ ಜನ ಹೇಳುವಂಗೆ ಬಸವಣ್ಣವರು ಭಕ್ತಿ ಅಂದರೆ ಕಣ್ಣು ಮುಚ್ಚಿಕೊಂಡು ದೇವರ ಮುಂದೆ ಕೂತು ಮಾಡ್ತಕ್ಕಂಥ ಪ್ರೇಯರ್ ಮಾದರಿಯದಲ್ಲ, ಆರಾಧನೆ ಅಲ್ಲ. ಭಕ್ತಿ ಅನ್ನೋದು ಒಂದು ದೊಡ್ಡ ಔಷಧಿಯಾಗಿ ಸಮಾಜದಲ್ಲಿ ಬಳಕೆ ಆಗ್ತಕ್ಕಂಥ ಶಕ್ತಿ ಅದು. ನಮ್ಮ ಭಾರತೀಯ ಮಧ್ಯಕಾಲೀನ ಭಕ್ತಿ ಪರಂಪರೆಗಳು ಏನದಾವ ಇಡೀ ಭಾರತದುದ್ದಕ್ಕೂ ಅವತ್ರದೊಂದು ಮುಖ್ಯ ಲಕ್ಷಣ ಏನು ಅಂತಂದರೆ, ಒಂದು ಅವು ಪುರೋಹಿತಶಾಹಿಯನ್ನು ವಿರೋಧ ಮಾಡ್ತವೆ, ಎರಡನೇದ್ದು ಪ್ರಭುತ್ವವನ್ನು ವಿರೋಧ ಮಾಡ್ತವೆ. ನೋಡಬೇಕು ನೀವು ಕನಕದಾಸರನ್ನು ತೋಡ್ರಿ, ಬಸವಣ್ಣವ್ರನ್ನ ತೋಡ್ರಿ, ಕಬೀರದಾಸರನ್ನು ತೋಡ್ರಿ, ಅಲ್ಲಿವರೆಗೆ ಎಲ್ಲರನ್ನೂ ತೋಡ್ರಿ. ನೀವು ಭಾರತದಲ್ಲಿ ಸಿಖ್ ಪಂಥದ ಹುಟ್ಟು ಗಮ ವಿಕಾಸಗಳ ಚರಿತ್ರೆಯನ್ನು ಓದ್ರಿ. ಅಷ್ಟೇ ಯಾಕ ಮೀರಾಬಾಯಿ ಬೆತ್ತಲೇಶ್ವರಿ ಕಾಶ್ಮೀರದ ಒಬ್ಬಳ ಭಕ್ತಳು, ಈ ಎಲ್ಲರನ್ನೂ ತೊಗೊಂಡ್ರೆ ನಮಗೆ ಸಿಗತಕ್ಕಂಥ ವಿಷಯ ಏನು ಅಂದರೆ, ಈ ಭಕ್ತಿಯನ್ನು ಅವರು ಬಳಸಿಕೊಂಡ ಬಗೆಯದಲ್ಲ, ಅದು ದೇವರನ್ನು ಕಾಣೋದಕ್ಕಾಗಿ ಅಂತ ಹೇಳೋದು ನಂತರದಲ್ಲಿ. ಮೊದಲು ಏನು ಅಂದರೆ ನಿಜವಾದ ಮನುಷ್ಯನನ್ನು ಕಾಣೋದಕ್ಕಾಗಿ ಬೆಳೆಸಿಕೊಂಡ ವಿಧಾನ. ಎಲ್ಲಿವರೆಗೆ ನಾವು ನಿಜವಾಗಿ ಮನುಷ್ಯನನ್ನೇ ಕಾಣೋದಿಲ್ಲವೋ ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾವ ಪುರೋಹಿತನೂ ಕೂಡ ಅವರಿಗೆ ಇವರಿಗೆ ದೇವರನ್ನು ತೋರಿಸ್ತೀನಿ ಅಂತ ಹೋಗ್ತಾನಲ್ಲ, ಅವನು ಎಂದೂ ಸ್ವತಃ ದೇವರನ್ನು ಕಂಡಿರೋದಿಲ್ಲ. ಅದಕ್ಕಾಗಿ ಬಸವಣ್ಣವರ ಮೊಟ್ಟ ಮೊದಲನೇ ತತ್ವ ಭಕ್ತ ಸ್ಥಳ ಅದಲ್ಲ, ಅದು ಸ್ಥಾವರವನ್ನು ನಿರಾಕರಿಸ್ತದೆ. ಪೂಜಾರಿಗಳನ್ನು, ಪುರೋಹಿತರನ್ನು, ಯಜ್ಞ ಯಾಗಾದಿಗಳನ್ನು, ಬಲಿಗಳನ್ನು ಪುರೋಹಿತ ಎಲ್ಲರನ್ನೂ ನಿರಾಕರಿಸ್ತದೆ. ಹಾಗೆ ನಿರಾಕರಿಸೋದ್ರಿಂದ ಮಾತ್ರ ಸಾಮಾನ್ಯ ಮನುಷ್ಯನಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ನಾವು ಕೊಡಬಹುದು. ಈಗಿನ ಕಾಲಕ್ಕೂ ಕೂಡ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆಯನ್ನು ಇಟ್ಟುಕೊಂಡವರು ಈ ತತ್ವಗಳನ್ನು ನೋಡಲೇಬೇಕು. ಎಲ್ಲಾದರೂ ನೀವು ಜನಪ್ರಿಯವಾದ ಕಾರ್ಯಕ್ರಮಗಳನ್ನು ತರ್ತೀನಿ ಮತ್ತು ಮನುಷ್ಯನ ಉದ್ಧಾರ ಮಾಡ್ತೀನಿ ಅಂತಂದರೆ ಸಾಧ್ಯ ಆಗೋದಿಲ್ಲ. ನಿಷ್ಠುರತೆ ಅನ್ನೋದು ಬೇಕು. ಆ ನಿಷ್ಠುರತೆ ಇಲ್ಲದಿದ್ದರೆ ಎಷ್ಟು ಜನರನ್ನ ಎದುರು ಹಾಕ್ಕೊಂಡ್ರಿ ಇವರೆಲ್ಲ, ಎಷ್ಟು ಜನರ ಟೀಕಾಕಾರ, ಎಷ್ಟು ಜನರು ಇವರನ್ನು ಬೈತಾ ಇರಬಹುದು, ಬಡಿಯೋದಕ್ಕೆ ಬೆನ್ನೆತ್ತಿರಬಹುದು. ಈಗಲೂ ಕೂಡ ನೆನೆಸಿಕೊಂಡ್ರೆ ಭಾಳ ಆಶ್ಚರ್ಯಕರವಾದ ಸಂಗತಿ ಇವೆರಡು ಭಕ್ತಿ ಪಂಥಗಳು. ಯಾಕೆ ಅಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಲ್ಲ, ಒಂದು ಇಡೀ ಸಂಪ್ರದಾಯವನ್ನೇ ಟೀಕೆ ಟಿಪ್ಪಣಿಗೆ ಒಳಗಪಡಿಸೋದು ಅಂತಂದರೆ ಹಾಗೆ ಕುದುರೆಯನ್ನೇರಿಕೊಂಡು ಬಂದಿರುವ ನೀವು, ಆನೆಯನ್ನೇರಿಕೊಂಡು ಬಂದಿರೋ ನೀವು, ಈ ಅಧಿಕಾರಶಾಹಿಯನ್ನು ವಿರೋಧ ಮಾಡ್ತಕ್ಕಂಥ ಒಂದು ಮೊಟ್ಟ ಮೊದಲನೇ ಹಂತದಲ್ಲಿ ಕುದುರೆ ಆನೆಗಳ ಮೇಲೆ ಹೋಗ್ತಕ್ಕಂಥ ನಿಮಗೆ ನೆಲದ ಮೇಲಿರ್ತಕ್ಕಂಥ ಬದುಕು, ಜೀವನ, ಭಕ್ತಿ, ಜನ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಹೇಳ್ತಾರೆ, ಭಾಳ ಸಾಮಾನ್ಯ ವಚನಗಳಂತ ಹೇಳ್ತೀವಿ, ಆದರೆ ಅದರೊಳಗೆ ಇರುವ ಅರ್ಥ ನೋಡಿ ನೀವು. ಬಸವಣ್ಣವ್ರದ್ದೊಂದು ಭಾಳ ಸಾದಾ ವಚನ ಅದು, ಆಗಲೇ ಯಾರೋ ಸ್ವಲ್ಪ ಉಲ್ಲೇಖ ಮಾಡಿದರು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ನಿಮ್ಮ ದಿವ್ಯ. ಇದರೊಳಗೆ ತಿಳಿಲಾರದ ಪದ ಯಾವುದೂ ಇಲ್ಲ. ಬಹುಶಃ ದಿವ್ಯ ಅಂದರೆ ನಿಮ್ಗೆ ಗೊತ್ತಾದ್ರೂ ಇಲ್ಲೋ, ಇಷ್ಟೇ ಹೇಳ್ತೀನಿ. ದಿವ್ಯ ಅಂದರೆ ಒಂದು ಪ್ರಮಾಣ ಅಂತ ತಿಳ್ಕೊಡ್ರಿ. ನಾವು ಆಣೆಗೀನೆ ಮಾಡ್ತೇವಲ್ಲ, ಹೌದಲ್ಲ, ಆಣೆ ಅದು ಪ್ರಮಾಣ. ಇಷ್ಟೇ. ಏನದು ಇದ್ರೊಳಗೆ ವಚನದಲ್ಲಿ ಅಂದರೆ ಒಬ್ಬ ಸಾಂಸ್ಕೃತಿಕ ನಾಯಕನ ವಿಚಾರಕ್ಕೂ ಮತ್ತು ನಮ್ಮ ವಿಚಾರಗಳಿಗೂ ಇರೋ ವ್ಯತ್ಯಾಸಗಳು ಏನು ಅನ್ನೋದನ್ನು ಮಾತ್ರ ಹೇಳೋದಕ್ಕೆ ಒಂದು ಸಣ್ಣ ವಚನ ಹೇಳೋದು ನಾನು. ಇಲ್ಲಪ್ಪ, ನನಗಿಂತ ಸಣ್ಣವರಿಲ್ಲ, ಭಕ್ತರಿಗಿಂತ ದೊಡ್ಡವರಿಲ್ಲ, ದೇವರೇ ಇದು ನಿನ್ನ ಪ್ರಮಾಣ. ಈ ಅರ್ಥದಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳ್ತೀವಿ. ಆದರೆ ಒಬ್ಬ ವಿಚಾರವಾದಿ, ಒಬ್ಬ ಚಳುವಳಿಯ ನಾಯಕ ಅದಕ್ಕೊಂದು ಧ್ವನಿ ಕೊಟ್ಟಿರ್ತಾನೆ. ನಾವು ಮೇಲ್ನೋಟದ ಅರ್ಥಗಳನ್ನೇ ಹಿಡಿದುಕೊಂಡು ಒದ್ದಾಡಿದರೆ
ಒಂದು ಪಂಥ ಸಮುದಾಯಕ್ಕೆ ಮಾತ್ರ ಸೇರಿ. ಅದರ ಒಳ ಅರ್ಥವನ್ನು ನಾವು ಯಾವಾಗ ಸಾಕ್ಷಾತ್ಕರಿಸ್ಕೊಳ್ತೀವಿ ಆವಾಗ ನಾವು ನಿಜವಾಗ ಅದರ ಸತ್ಯದ ಸಮೀಪದಲ್ಲಿ ಹೋಗ್ತೀವಿ. ಬಸವಣ್ಣ ಹೇಳ್ತಾ ಇರೋದು, ನಾನು ಭಾಳ ಸಣ್ಣವನಪ್ಪ, ನೀವು ಭಕ್ತರು ಭಾಳ ದೊಡ್ಡವರು, ದೇವರೇ ಇದಕ್ಕೆ ನೀನೇ ಸಾಕ್ಷಿ. ಇದು ಸಾಮಾನ್ಯವಾದ ಅರ್ಥ. ನಿಜವಾಗಿ ಅವ್ರು ಏನು ಹೇಳೋದಾರಿ ಅಂತಂದರೆ, ಎನಗೆ ಇಂಥ ಕಿರಿಯರಿಲ್ಲ. ಈ ಎನಗೆ ಅನ್ನೋದು ಯಾವುದು ಅಂದರೆ ನಾನು ಅನ್ನೋದು. ನಾನು ಅನ್ನೋದು ಅಹಂಭಾವ. ಯಾರ ತಲೆಯಲ್ಲಿ ಎಲ್ಲಿವರೆಗೆ ಅಹಂಭಾವ ಅನ್ನೋದಿರ್ತದ ಅಲ್ಲಿವರೆಗೆ ಅವನಷ್ಟು ಸಣ್ಣ ಮನುಷ್ಯ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಯಾವಾಗ ಅದು ಬದಲಾವಣೆಗೊಂಡು ನೀನು ಆಗ್ತದೆ, ಭಕ್ತ ಆಗ್ತದೆ, ಆವಾಗ ಅವನಿಗಿಂತ ದೊಡ್ಡವರು ಯಾರು ಇಲ್ಲ. ಜಗತ್ತಿನಲ್ಲಿ ಭಕ್ತರು ಆಗೋದು ಅಂದರೆ ಅದಕ್ಕೊಂದು ಮಾರ್ಗ ಅದ. ಅದು ಯಾವುದು ಅಂತಂದರೆ ಮೇಲೆ ಕಾಣ್ತಕ್ಕಂಥ ಉಡುಪುಗಳು ಅಲ್ಲ, ಆಚರಣೆಗಳು ಅಲ್ಲ, ಲಾಂಛನಗಳು ಅಲ್ಲ. ಬಸವಣ್ಣವರು ಹೇಳೋದು, ಅಹಂಭಾವವನ್ನು ಯಾರು ಸಂಪೂರ್ಣವಾಗಿ ತೊಡೆದುಕೊಂಡಿದ್ದಾರೆ ಅವರು ಮಾತ್ರ ಭಕ್ತರಾಗಬಲ್ಲರು. ಕನಕದಾಸರು ಹೇಳ್ತಾರೆ. ಈ ಅಹಂಭಾವ ಅನ್ನೋದು ಕಳ್ಕೊಳ್ಳೋದೇ ಭಾಳ ಕಷ್ಟದ್ದು. ಮನವ ಸೈರಿಸಲಲ್ಲರು, ತನುವ ಸೈರಿಸಲಲ್ಲರು, ಧನವ ಸೈರಿಸಲಲ್ಲರು. ಬಸವಣ್ಣವ್ರು ಇನ್ನೊಂದು ಕಡೆಗೆ ಹೇಳ್ತಾರೆ, ಇವುಗಳನ್ನೇ ನಿಗ್ರಹ ಮಾಡೋದಕ್ಕಾಗ್ತಾ ಇಲ್ಲ, ಭಕ್ತನಾಗೋದು ಹೇಗೆ? ಲೋಕದ ಡೊಂಕ ನೀವೇಕೆ ತಿದ್ದುವರಯ್ಯ. ಯಾರೋ ಕೇಳಿದ್ನಂತ ಗುರುವನ್ನು ಒಬ್ಬ ಶಿಷ್ಯ, ಏನೋ ಗುರುಗಳೇ, ಈ ಜಗತ್ತಿನ ತುಂಬ ಮೂರ್ಖರೇ ತುಂಬಿದ್ದಾರೆ, ಈ ಸಂಖ್ಯೆ ಹೆಂಗೆ ಕಡಿಮೆ ಮಾಡೋದು ಅಂತ. ಗುರುಗಳು ನಕ್ರಂತ, ಸ್ವಲ್ಪ ವಿಚಾರ ಮಾಡ್ಕೊಂಡು ಬರೋದು, ಇದು ಗೊತ್ತಾರದ. ಹೋಗಿ ಬಂದಂತ, ಭಾಳ ಕೂತು ತಲೆ ಕೆಡಿಸ್ಕೊಂಡ್ರಿ, ನನಗೇನು ತಿಳಿಲಿಲ್ಲ, ನೀವೇ ಹೇಳ್ರಿ. ಇಲ್ಲ, ಇನ್ನೊಂದು ಸ್ವಲ್ಪ ವಿಚಾರ ಮಾಡು. ಗುರುಗಳು ಇಷ್ಟೇ ಹೇಳ್ತಾರೆ, ನೋಡಪ್ಪ ವಿಚಾರ ಮಾಡು, ವಿಚಾರ. ಅವ್ನು ಎಷ್ಟು ವಿಚಾರ ಮಾಡಿದ್ರು ಅಂದಂತ, ಎಲ್ರಿ ಜಗತ್ತಿನಾಗ ತುಂಬ ಮೂರ್ಖರದಾರಿ, ಏನು ಮಾಡೋದು, ಇದಕ್ಕೆ ಔಷಧ ಏನು? ಆ ಗುರುಗಳು ಹೇಳಿದ್ರಂತ, ಒಬ್ಬರನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಅದ ನಿನ್ನ ಕೈಯಿಂದ. ಅದು ಹೆಂಗ್ರಿ? ನೀನು ಬದಲಾಗಿಬಿಡುವುದು. ನೀನು ಬದಲಾಗಿಬಿಟ್ರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ. ಲೋಕದ ಡೊಂಕವ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನೋದ್ರೊಳಗೂ ಕೂಡ ಇದೇ ತತ್ವಜ್ಞಾನದ ಈ ಅಂಶಗಳೇ ಆತ್ಮ ವಿಮರ್ಶೆಯ ದೊಡ್ಡ ಮಾರ್ಗ. ಭಕ್ತಿ ಪಂಥ ಅಂದರೆ ಏನು ಅಂದರೆ ಆರಾಧನೆಯ ಪಂಥ ಮಾತ್ರ ಅಲ್ಲದು. ಅದು ಮನುಷ್ಯ ತನ್ನಂತಾನೇ ಆತ್ಮವಿಮರ್ಶೆ ಮಾಡಿಕೊಳ್ಳುವ, ಜೀರ್ಣಗೊಳ್ಳುವ, ತನ್ನಂತಾನೇ ವಿಚ್ಛಿದ್ರಗೊಳಿಸಿಕೊಳ್ಳುವ ಮತ್ತು ಹೊಸ ಮನುಷ್ಯತ್ವ ಪಡೆದುಕೊಳ್ಳುವ ಒಂದು ದಾರಿ. ನೋಡಿ, ಕನಕದಾಸರದ್ದು ಒಂದು ಮಾತ್ರ ವಿಚಾರ ಹೇಳ್ತೀನಿ, ಇದಕ್ಕೆ ಸಮಸ್ಪಂದಿಯಾಗಿ. ಅಟ್ಟು ಇಕ್ಕದವರ ಮನೆಯ ಅಂತ ಒಂದು ಕೀರ್ತನೆ. ಅಟ್ಟು ಇಕ್ಕದವರ ಮನೆಯ ಪಾಯಸ ಕಜ್ಜಾಯವ ಅಟ್ಟರೇನು ಅಡದಿದ್ದರೇನು. ಅಟ್ಟು ಅಂತಂದ್ರೆ ಅಡಿಗೆ ಮಾಡೋದು, ಇಕ್ಕು ಅಂದರೆ ಕೊಡೋದು, ನೀಡೋದು, ಹಂಚೋದು. ಯಾರೋ ಮನೆಯಲ್ಲಿ ಅಡುಗೆ ಮಾಡಿದ್ದಾರೆ, ಪಾಯಸ ಮಾಡಿದ್ದಾರೆ, ಕಜ್ಜಾಯ ಮಾಡಿದ್ದಾರೆ, ಭಾಳ ರುಚಿ ಪದಾರ್ಥಗಳನ್ನು ಮಾಡಿದ್ದಾರೆ. ಕನಕದಾಸರಂತಾರೆ, ಹೌದಪ್ಪ ಅಡುಗೆ ಮಾಡಿದ್ದಾರೆ, ಯಾರಿಗಾಗಿ? ಮನೆಯವರು ತಿನ್ನೋದಕ್ಕೆ ಮಾಡ್ಯಾರ. ಹಾಗಾದ್ರೆ ನಮಗೆ ಯಾಕೆ ಹೇಳೋದು ಈ ವಿಷಯ? ಎಲ್ಲಿ ಭಾಳ ರುಚಿ ವಾಸನೆ ಮಾಡ್ತಾದ, ಚೆನ್ನಾಗಿ ಮಾಡಿದ್ದಾರೆ, ಹೇಳಿದೆ, ಹೇಳಬೇಡ. ಯಾಕೆ ಅಂತಂದರೆ ಅಟ್ಟು ಇಕ್ಕದವರ ಮನೆಯ. ಇದನ್ನೆಲ್ಲ ಮಾಡಿದಾರಲ್ಲ, ಇನ್ನೊಬ್ಬರಿಗೆ ಕೊಡೋದಕ್ಕನೇ ಸಾಧ್ಯ ಇಲ್ಲ ಅಂದರೆ ಅವ್ರು ಅಡಿಗೆ ಮಾಡ್ರೂ ಅಷ್ಟೇ, ನಮಗೆ ಮಾಡದಿದ್ರೂ ಅಷ್ಟೇ. ಒಬ್ಬ ಧನಿಕ, ಭಾಳ ಧನಿಕ ದಾನಿ ಅಂತಂದರೆ ನಮಗೇನು ಮಾಡೋದು? ಧನಿಕ ದಾನಿ ದಾಸೋಹಕ್ಕಾಗಿ ಕೊಡ್ತಾ ದಾನಿ ಅಂದರೆ
ಆ ಸುದ್ದಿ ಹಾಳಾಗಿದ್ರೆ ನಾವು ಕೇಳ್ತೀನಿ ಬಸವಣ್ಣವ್ರು ಹೇಳೋದು, ನೆಚ್ಚನಿಕೆ ದೋಟಿಗೆ ನಿಲಕದ ಹಣ್ಣಿನ ವೃಕ್ಷ ನಿತ್ಯ ನಿತ್ಯವೂ ಬಾಗಿ ಫಲವಾದರೆ. ಒಂದು ಹಣ್ಣದ ಭಾಳ ಸುಂದರ, ಭಾಳ ಚಲುವಾಗ್ಯದ, ಒಳ್ಳೆಯದದ, ರಸಭರಿತದ, ಪ್ರಯೋಜನ ಏನು? ನಮ್ಮ ಕೈಗೆ ಸಿಗದಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಈ ಫಲಗಳು ಜನಕ್ಕೆ ಉಪಯೋಗ ಆಗದೆ ಹೋದರೆ ಆ ಫಲಗಳು ಭಾಳ ಚೆನ್ನಾಗಿದ್ದರೆ ಪ್ರಯೋಜನ ಏನು? ಜನಕ್ಕೆ ಸಿಗಬೇಕಲ್ಲ ಅದು. ಔಚಿತ್ಯ ವಿದ್ಯೆಯನ್ನರಿಯದ ದೊರೆತಾನು ಮೆಚ್ಚಿದರೇನು ಮೆಚ್ಚದಿದ್ದರೇನು. ರಾಜರಿದ್ದರು ಆಸ್ಥಾನದಲ್ಲಿ ಎಷ್ಟೋ ಜನ ಗಮಕಿಗಳು, ಗಾಯಕರು, ಕಲಾವಿದರು ಎಲ್ಲ ಇರ್ತಿದ್ದಾರೆ. ಆ ಕಾವ್ಯವನ್ನು ಕೇಳಿ ಮೆಚ್ಚಿಕೊಳ್ಳಬೇಕಾದ್ರೂ ಒಂದು ಯೋಗ್ಯತೆ ಬೇಕು. ಒಬ್ಬ ರಾಜ ಇದ್ದ, ಎಲ್ಲದಕ್ಕೂ ತಲೆ ಹಾಕ್ತಾ ಇದ್ದ, ಎಲ್ಲದಕ್ಕೂ ಭೇಷ್ ಅಂತಿದ್ದ, ಎಲ್ಲದಕ್ಕೂ ಶಬಾಷ್ ಅಂತಿದ್ದ ಅಂದರೆ ಕವಿಗಳಿಗೆ ಸಂತೋಷ ಆಗ್ತಾನಂದ್ರೆ ಆಗೋದಿಲ್ಲ. ಯಾರು ನಿಜವಾಗಿ ಕಾವ್ಯವನ್ನು ತಿಳಿದುಕೊಳ್ಳಬಲ್ಲ ಶಕ್ತಿ ಇರ್ತದ ಅಂಥವನು ರಾಜನಾದರೆ ಭಾಳ ಒಳ್ಳೆಯದು. ನೋಡಿ ಹೇಳ್ತಾನೆ, ಔಚಿತ್ಯ ವಿದ್ಯೆಯನ್ನರಿಯದ. ಔಚಿತ್ಯ ವಿದ್ಯೆ ಅಂದರೆ ಏನು? ಇದು ಸರಿ, ಇದು ತಪ್ಪು ಅಂತ ಹೇಳೋದೇ ಔಚಿತ್ಯ ವಿದ್ಯೆ. ರಾಜನಿಗೂ ಒಂದು ವಿಮರ್ಶೆ ಪ್ರಜ್ಞೆ ಬೇಕು. ಅವ್ರು ಹೇಳ್ತಾರೆ, ದಾರಿದ್ರ್ಯಕ್ಕೊದಗದ ದ್ರವ್ಯ ಪದಾರ್ಥದ ಏರಿ ಇದ್ದರೇನು ಪರ್ವತವಿದ್ದರೆ. ಹೌದಪ್ಪ, ಸಂಪತ್ತು ಭಾಳದ, ಎಷ್ಟದ, ಒಂದು ಬೆಟ್ಟದಷ್ಟದ, ಆದರೆ ಅದು ದರಿದ್ರರಿಗೆ ಉಪಯೋಗ ಆಗದೇ ಹೋದರೆ ಏನು ಪ್ರಯೋಜನ. ಕನಕದಾಸರು ಹೇಳೋದು, ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಕಡು ಬಡವನಿಗೂ ಕೂಡ ಆ ಸಂಪತ್ತಿನ ಪ್ರಯೋಜನ ಆಗಬೇಕು. ಬಸವಣ್ಣವ್ರ ಮೇಲೆ ಬಂದ ಆರೋಪ ಇದಲ್ಲ, ಬಿಜ್ಜಳ ರಾಜನ ಖಜಾನೆಯಿಂದೆಲ್ಲ ತೆಗೆದು ದಾಸೋಹ ಖರ್ಚು ಮಾಡ್ತಾ ಇದ್ದಾನೆ ಅಂತಲೇ ಆರೋಪ ಬಂತಲ್ಲ. ಅವ್ರು ಹೇಳಿದರು, ಬಿಜ್ಜಳ ರಾಜನ ಖಜಾನೆಯನ್ನು ತೆಗೆದು ಖರ್ಚು ಮಾಡ್ತಾ ಇಲ್ಲ ನಾನು, ಜನರು ಕೊಟ್ಟಿರ್ತಕ್ಕಂಥ ಹಣದಲ್ಲಿಯ ಒಂದು ಭಾಗವನ್ನು ದಾಸೋಹಕ್ಕಾಗಿ ವಿನಿಯೋಗ ಮಾಡ್ತಾರೆ. ಇವೆರಡರ ನಡುವೆ ವ್ಯತ್ಯಾಸ. ಸರ್ಕಾರಕ್ಕೆ ಹಣ ಎಲ್ಲಿಂದ ಬರ್ತದೆ ಅಂತಂದ್ರೆ ಭಾಳ ಜನ ಹುಡುಗರೆಲ್ಲ ನಾವು ಏನೇ ಹೇಳ್ತೀವಿ, ಗೌರ್ಮೆಂಟ್ ಹಣ ರೀ ಅದು, ಟ್ರೆಜರಿದ ಹಣ. ಗೌರ್ಮೆಂಟ್ ಹಣ ಎಲ್ಲಿಂದ ಬರ್ತದೆ? ನಾವು ನೀವೇ ಕೊಡ್ತೀವಿ. GST, CST, ಟ್ಯಾಕ್ಸ್ ಇವು ಎಲ್ಲಿಂದ ಬರ್ತಾವೆ? ಇವು ಜನರಿಂದ ಬರ್ತಾವೆ. ಜನರ ಹಣ ಜನರು ಕೊಡೋದಕ್ಕಾಗಿ ಅವರಿಗೆ ಕೀರ್ತಿ ಬರ್ತದೆ ಸರ್ಕಾರಕ್ಕೆ. ನೋಡಿ, ಯೋಜನೆಗಳು ಮಾಡ್ತಾರಲ್ಲ, ಇಷ್ಟು ಲಕ್ಷ ಕೊಟ್ಟೆ, ಇಷ್ಟು ಕೋಟಿ ಕೊಟ್ಟೆ, ಇಷ್ಟು ಕೊಟ್ಟೆ, ಎಲ್ಲಿಂದ ಕೊಟ್ರಿ? ನಮ್ಮ ಹಣನೇ ನಮಗೆ ಕೊಟ್ಟರು, ಲಾಭ ಯಾರಿಗೆ? ಅವರಿಗೆ. ಇವರು ಹೇಳ್ತಾರೆ, ಬೇಕಾಷ್ಟು ಸಂಪತ್ತಿರಲಿ, ನೀವು ಜನಕ್ಕೆ ಪ್ರಯೋಜನ ಆಗಲಿಲ್ಲ ಅಂದರೆ ಆ ಸಂಪತ್ತಿನ ಪ್ರಯೋಜನ ಇಲ್ಲ. ಭಾಳ ಸೊಗಸಾದ ಇನ್ನೊಂದು ಉದಾಹರಣೆ ಅದ, ಆದರೂ ಹೇಳ್ತೀನಿ. ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು ಊರಲ್ಲಿದ್ದರೇನು ತವರೂರಲ್ಲಿದ್ದರೇನು. ಹೆಂಡತಿ ಮನ್ಯಾಗದಾಳ ಅಂತಂದರೆ ಒಂದು ಸಮರಸ ಸಂಸಾರ ಇರಬೇಕು. ಗಂಡ ಮನ್ಯಾಗದಾನೆ ಅಂದ್ರೂ ಕೂಡ ಅಷ್ಟೇ. ಆಕೆಗೂ ಅವನಿಗೂ ಸಮರಸನೇ ಇಲ್ಲ ಅಂದರೆ ಆಕೆ ತವರು ಮನೆಯೊಳಗಿದ್ರೆ ಏನು, ಊರಾಗಿದ್ದರೆ ಇವನು ಇಲ್ಲೇ ಇದ್ದರೆ ಏನು, ಮತ್ತೊಂದು ಕಡೆಗಿದ್ದರೆ ಅವನ ಮುಖ ಆ ಕಡೆ, ಈಕೆ ಮುಖ ಈ ಕಡೆ ಇದ್ದರೆ ಗತಿ ಏನು? ಆ ಸಂಸಾರ ಅಂತೀವಲ್ಲ ಹಾಗೆ. ಇದು ಕನಕದಾಸರ ದೃಷ್ಟಿ, ಬಸವಣ್ಣವ್ರ ದೃಷ್ಟಿ. ಇದನ್ನೇ ಹೇಳೋದು ಜನಮುಖಿ ಚಿಂತನೆಯ ನೆಲೆಗಳು. ಜನಮುಖಿ ಚಿಂತನೆಯ ನೆಲೆಗಳು ಕೂಡ ಒಬ್ಬ ಸಾಂಸ್ಕೃತಿಕ ನಾಯಕನ ಆದ್ಯವಾದಂಥ ಚಿಂತನಾ ವಿಧಾನ. ಅವನು ಯಾವಾಗಲೂ ಯೋಚನೆ ಮಾಡೋದು ಬಹುಜನರ ಬಗ್ಗೆ, ಉಳ್ಳವರ ಬಗ್ಗೆ, ಧನಿಕರ ಬಗ್ಗೆ, ರಾಜರ ಬಗ್ಗೆ ಅಲ್ಲ. ಅವರ ದೃಷ್ಟಿ ಗರುಡ ಮೇಲೆ ಹಾರ್ತಿರ್ತದೆ, ಅದರ ದೃಷ್ಟಿ ಕೆಳಗಿರ್ತದೆ. ಯಾವಾಗಲೂ ಒಬ್ಬ ಸಾಂಸ್ಕೃತಿಕ ನಾಯಕ ಎಲ್ಲರ ಬಗ್ಗೆನೂ ವಿಚಾರ ಮಾಡ್ತಾ ಇರ್ತಾನೆ, ಮುಖ್ಯವಾಗಿ ಸಾಮಾನ್ಯರ ಬಗ್ಗೆ ಮಾಡ್ತಾ ಇರ್ತಾನೆ. ಬಸವಣ್ಣ, ಕನಕದಾಸರು ಒಂದು ಅದ್ಭುತವಾದಂಥ ವಿಚಾರವಂತರು. ಅದಕ್ಕಾಗಿ ಅವ್ರನ್ನ ನಾವು ಕ್ರಾಂತಿಕಾರಿಗಳು ಅಂತ ಕರಿತೀವಿ. ಈ ಕ್ರಾಂತಿಕಾರಿಗಳು ನಮ್ಮ ಕರ್ನಾಟಕದವರು ಅನ್ನೋದು ಭಾಳ ಮಹತ್ವದ ಅಂಶ. ಜಗತ್ತಿನ ಭಾಳ ದೊಡ್ಡ ದೊಡ್ಡ ವಿಚಾರವಾದಿಗಳ ಸಾಲಿನಲ್ಲಿ ಬಸವಣ್ಣ ಸೇರ್ತಾನೆ, ಅದರೊಳಗೆ ಏನೂ ಅನುಮಾನನೇ ಇಲ್ಲ. ಬಸವಣ್ಣ ಒಬ್ಬ ಮುನಿಯಾಗಿರಲಿಲ್ಲ, ಋಷಿಯಾಗಿರಲಿಲ್ಲ, ಸನ್ಯಾಸಿ ಆಗಿರಲಿಲ್ಲ ಅನ್ನೋದು ವಿಶೇಷ. ಅವನು ಸಂಸಾರಿಯಾಗಿದ್ದ. ಆದರೆ ಬಸವಣ್ಣನಿಂದ ನೂರಾರು ಮಠಾಧಿಪತಿಗಳು ತಮ್ಮ ಭಾಷಣಕ್ಕೆ ಮೊದಲು ಅವನ ಹೆಸರನ್ನು ಹೇಳಬೇಕಾಗ್ಯದ, ಅನಿವಾರ್ಯ ಅದ. ಅದು ಸನ್ಯಾಸಿಗಳು ಹೇಳಬೇಕಾಗ್ಯದ, ಎಂದು ಸರ್ಕಾರನೂ ಹೇಳಬೇಕಾಗ್ಯದ. ಯಾಕೆ ಅಂತಂದರೆ ಅವರು ಮಾಡಿದ
ಕೆಲಸಗಳು, ಅವರು ಮಾಡಿದ ಯೋಜನೆಗಳು ತಲೆಮಾರುಗಳನ್ನು ಪ್ರಭಾವಿಸ್ತಾ ಇರೋದರಿಂದಾಗಿ ಕನಕದಾಸರು ಅವರು ಸಾಮಾನ್ಯ ಕುಟುಂಬದಿಂದ ಬಂದು ಅಸಾಮಾನ್ಯರಾಗಿ ಬೆಳೆದರು, ಕಲಿಗಳಾಗಿದ್ದರು, ವೀರರಾಗಿದ್ದರು, ಕಾವ್ಯ ಬರೆದರು, ಕೀರ್ತನೆ ಬರೆದರು. ಅವ್ರದ್ದೊಂದು ರಾಮಧಾನ್ಯ ಚರಿತೆ ಅಂತಕ್ಕಂಥ ಭಾಳ ಸಣ್ಣ ಕಾವ್ಯ ಅದ. ಏನು ಅದ್ಭುತವಾದಂಥ ಕಥೆ ಅದು. ಪಾಂಡವರಿಗೆಲ್ಲ ಯುದ್ಧ ಮುಗಿದ ಮೇಲೆ ಭಾಳ ಪಾಪ ಮಾಡಿತು ಅಂತ ಅನಿಸ್ತಂತ. ಆವಾಗ ಒಬ್ಬ ಋಷಿ ಬರ್ತಾರೆ, ಅವ್ರಿಗೆ ನಮಸ್ಕರಿಸಿ ಕೇಳ್ತಾರೆ, ಅಯ್ಯೋ ನಮ್ಮ ಯುದ್ಧ ಎಲ್ಲ ಆಗಿ ಹೋಯಿತು, ನಮಗೊಂದು ಒಳ್ಳೆಯ ಚರಿತ್ರೆ ಯಾರ್ದಾದ್ರೆ ಹೇಳ್ರಿ. ಆವಾಗ ಅವರು ರಾಮಚರಿತೆ ಅಂತ ಹೇಳಿದ್ರಂತ. ರಾಮ ಎಲ್ಲ ಯುದ್ಧ ಗಿದ್ದ ಎಲ್ಲ ಮಾಡಿ ವಿಭೀಷಣಿಗೆ ಪಟ್ಟ ಕಟ್ಟಿ ವಾಪಸ್ ಬರ್ತಕ್ಕಂಥ ಕತೆ ಅದರೊಳಗೆ ಸಣ್ಣದದ. ಹೊಳ್ಳಿ ಬರುವಾಗ ಮುಚ್ಕೊಂಡ ಅಂತಕ್ಕಂಥ ಒಬ್ಬ ಯಾರೋ ಮುನಿ ಆಶ್ರಮದಲ್ಲಿ ಇಳಿತಾರೆ. ಇಷ್ಟು ದೊಡ್ಡ ಜನ ಬಂದರೆ, ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ಅವರು ಇವರು